ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಇವತ್ತೇನು ವಿಶೇಷ ಅಂತ ಅಂದ್ಕೊಂಡ್ರೆ, ಇವತ್ತು ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಮೂವರು ಒದ್ದಿಕೆರೆಗೆ ಹೊರಟಿದ್ದೀವಿ. ಅಲ್ಲಿ ಒದ್ದಿಕೆರೆ ಸಿದ್ದಪ್ಪನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತಂದು. ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಅಲ್ವಾ. ಹಾಗೆ ನಮ್ಮ ಸಮೀಕ್ಷಾ ಮದುವೆಗಂತ ಊರಿಗೆ ಹೋಗಿದ್ದಾಳೆ, ಅವಳಿಲ್ಲ. ಹಾಗಾಗಿ ನಾನು ನನ್ನ ಮಗಳು ನಮ್ಮ ಮನೆಯವರು ಮೂವರು ಹೊರಟಿದ್ದೀವಿ. ನೋಡಿ ಹೇಗಿದ್ದೀವಿ. ನೆಕ್ಸ್ಟು ಒದ್ದಿಕೆರೆದು ಏನೇನು ಸ್ಪೆಷಲಲ್ಲಿ ದೇವರಿಂದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ ಈಗ ಕಾಣ್ತಿದ್ದಾಳೆ ನನ್ನ ಮಗಳು. ಆಡೋಕ್ಕೆ ಮಾತ್ರ ಸೈಕಲ್ ಬೇಕು, ಎತ್ತಿಕ್ಕು ಒಳಗಿಕ್ಕು ಅಂದ್ರೆ ಮಾತ್ರ ಸೈಕಲ್ ಬೇಡ ಅಲ್ಲ ನಮ್ಮ ಮನೆಗೆ. ಸ್ಲಿಪ್ಪರ್ ಬೇಡ ಅಂತ ಬಿಡು, ಪಾಪ ಹೇಳಿಲ್ಲ ಅವಲೆ ಜಗ್ಗಿತ್ಲಾಗ. ನೋಡಿ ಫ್ರೆಂಡ್, ಒಂದನ್ನು ಎತ್ತಿಕ್ಕಂದ್ರೆ ಒಂದನ್ನು ಬೀಳ್ಸಿರ್ತಾ. ಈಗ ನಮ್ಮ ಯಜಮಾನ್ರು ಲಾಕ್ ಮಾಡಿಕೊಂಡ್ರು ಡೋರ್ನ. ಬರ್ರಿ ಯಜಮಾನ್ರು ಬರ್ರಿ. ಈಗ ನಾವು ಕೂಡ ಹೊರಟಿವಿ. ಬರ್ರಿ ಹೋಗಿ ಬರೋಣ. ಬೈಕ್ ಹತ್ಕೊಳ್ಳಿ ಮೈ ಡಿಯರ್ ಡಾರ್ಲಿಂಗ್ ಸೌಗಂಧಿಕ. ನೆಕ್ಸ್ಟ್ ಒದ್ದಿಕೆರೆಯಲ್ಲಿ ಮೀಟ್ ಆಗೋಣ. ಓಕೆ ಫ್ರೆಂಡ್, ನನ್ನ ಮಗಳಿಗೆ ಬೈಕಾಗಿ ಹೋಗೋದು ಇಷ್ಟ ಇಲ್ಲ ಅಂತೆ, ಬಸ್ಸಿಗೆ ಹೋಗಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ. ಆದರೆ ನಾವು ಬಸ್ಸಲ್ಲಿ ಹೋಗ್ತಾ ಇಲ್ಲ, ನಾವು ಬೈಕಲ್ಲಿ ಹೋಗ್ತೀವಿ. ಇಲ್ಲಿಂದ ನಮ್ಮೂರಿಂದ ಬಸ್ ಬರುತ್ತೆ, 2 ಗಂಟೆಗೆ ಕರೆಕ್ಟಾಗಿ ಬಸ್ ಬರುತ್ತೆ. ಆದರೆ ನಮ್ಮ ಯಜಮಾನ್ರು ಬೈಕಲ್ಲಿ ಹೋಗಿ ಬರೋಣ ಅಂತ. ನೆಕ್ಸ್ಟ್ ನಾವು ಒದ್ದಿಕೆರೆಯಲ್ಲಿ ಮೀಟ್ ಆಗ್ತೀವಿ. ಬಾಯ್ ಬಾಯ್. ನೋಡಿ ಒದ್ದಿಕೆರೆಗೆ ಬಂದ್ವಿ. ಇದು ಬಂದುಬಿಟ್ಟು ಒದ್ದಿಕೆರೆ ಸಿದ್ದಪ್ಪ ಅಂತ ದೇವಸ್ಥಾನ. ಅಲ್ಲಿ ಫಸ್ಟು ಬಾವಿ ಹತ್ರ ಹೋಗ್ಬಿಟ್ಟು, ಯಾರೇ ಬರಲಿ ಫಸ್ಟ್ ಬಾವಿ ಹತ್ರ ಹೋಗ್ಬಿಟ್ಟು, ಕೆಲವರು ಫುಲ್ಲು ಒಂದು ಕೊಡ ನೀರು ಫುಲ್ ಹಾಕ್ಸ್ಕೊತಾರೆ, ಕೆಲವ್ರು ಹಿಂಗೆ ಸಿಮಿಸ್ಕೊತಾರೆ. ನಾವು ಯಾವಾಗಲೂ ಮಖಕ್ಕೆ, ಕಾಲಿಗೆ ಮತ್ತು ತಲೆ ಮೇಲೆ ಸಿಮಿಸ್ಕೊತೀವಿ. ಆ ಪ್ರದಕ್ಷಿಣೆನ ಬಾವಿಗೆ ಹಾಕ್ಬಿಟ್ಟು ಕೈ ಮುಗ್ದು ಬರ್ತೀವಿ. ಕೆಲವರೆಲ್ಲ ಫುಲ್ಲು ನೀರು ಹಾಕ್ಸ್ಕೊಂಡು ಪ್ರದಕ್ಷಿಣೆ ಹಾಕೋಗ್ತಾರೆ ದೇವಸ್ಥಾನನ, ಬಾವಿನ ಎಲ್ಲನೂ. ನಾವು ಬರೀ ನೀರು ಸಿಮಿಸ್ಕೊತಿದ್ದೀವಿ. ತೋರಿಸ್ತೀವಿ ಬರೀ ನೀರು ಎಷ್ಟು ಆಳ ಇದಾವೆ ಅಂತಂದು. ನೋಡಿ, ಇದು ಮೇಲೆ ಬಾವಿ ಎಲ್ಲ ಪೂಜೆ ಮಾಡಿ ಎಲ್ಲ ನೀರು ಹಾಕ್ಸ್ಕೊಂತಾರೆ. ಅಲ್ಲಿ ಆಲ್ರೆಡಿ ಇರ್ತಾರೆ ನೀರು ಹಾಕೋರು. ಯಾವಾಗಲೂ ನೀವು ಎನಿ ಟೈಮ್ ಹೋಗ್ರಿ, ಅಲ್ಲಿರ್ತಾರೆ ನೀರು ಹಾಕೋರು, ರೆಡಿ ಇರ್ತಾರೆ ಅವರೇ. ಎಷ್ಟೋ ಜನ ಇರ್ತಾರೆ ಅಲ್ಲಿ. ನೋಡಿ ಬಾವಿ, ಇದು ಬಾವಿಯೊಳಗೆ ಎಷ್ಟು ನೀರಿದ್ದಾವೆ, ಎಷ್ಟು ಆಳವಾಗಿದ್ದಾವೆ ನೀರು. ಇಲ್ಲದು ಏನು ಸ್ಪೆಷಲಿಟಿ ಅಂದರೆ, ಈ ಬಾವಿದು ಒದ್ದಿಕೆರೆ ಸಿದ್ದಪ್ಪನ ಜಾತ್ರೆ ಅಂತ ನಡೆಯುತ್ತೆ ವರ್ಷಕ್ಕೊಂದ್ಸಲಿ. ಇಷ್ಟು ಇದಕ್ಕಿಂತ ಜಾಸ್ತಿ ನೀರು ಇರ್ತಾವೆ ಕೆಲವು ಟೈಮ್. ಅಷ್ಟೆಲ್ಲ ಇದ್ರೂ ಅಲ್ಲಿ ಒದ್ದಿಕೆರೆ ಸಿದ್ದಪ್ಪನ ಜಾತ್ರೆ ದಿನ, ಜಾತ್ರೆಗೆಲ್ಲ ಇರ್ತಾವೆ. ಬೇಟೆ ಕಡೆಯೋ ದಿನ ಒಂದು ಹನಿ ನೀರಿರೋದಿಲ್ಲ ಅಂತೆ. ಅದು ಯಾವ ಥರ ಅಂತ ಗೊತ್ತಿಲ್ಲ. ಒಟ್ಟು ಅಷ್ಟು ಎಷ್ಟು ನೀರಿದ್ರೂ ಒಂದು ಹನಿ ಇಲ್ದಂಗೆ ಆಗ್ಬಿಡುತ್ತಂತೆ. ಬೇಟೆ ಕಡಿದ ತಕ್ಷಣ ಅಲ್ಲಿ ನೀರಿರೋದಿಲ್ಲ. ಮತ್ತು ಗಂಗಾ ಜ್ಯೋತಿ ಅಂತಂದರೆ ಗಂಗಮ್ಮನ ಮಾಡ್ಕೊಂಬಂದು ದೇವಸ್ಥಾನದೊಳಗೆ ಪೂಜೆ ಮಾಡಿ, ಮತ್ತು ದೇವ್ರ ಹತ್ರ ಇಟ್ಟಿರೋ ತ್ರಿಶೂಲ ತಗೊಂಡು ಬಂದು ಇಲ್ಲಿ ಬಾವಿಗೆಲ್ಲ ಪೂಜೆ ಮಾಡಿ, ಆ ತ್ರಿಶೂಲದಿಂದ 3 ಸಲ ಏನೋ ತಿವಿತಾರಂತೆ. ಹಂಗೆ ತಿವಿದ ತಕ್ಷಣವೇ ನೀರು ಅಲ್ಲಿ ಮತ್ತೆ ಉದ್ಭವ ಆಗುತ್ತಂತೆ. ವರ್ಷವೂ ಇದೇ ಥರನೇ ಆಗುತ್ತಂತೆ. ನಾವು ಅದನ್ನೇನು ನೋಡಿಲ್ಲ. ಆ ಕಡೆ ಈಗೆಲ್ಲ ಹೋಗ್ತಾರಲ್ಲ ಜಾತ್ರೆಗೆ, ಅವರೆಲ್ಲ ಹೇಳ್ತಾರೆ ಹಂಗೆ, ಯಾವಾಗಲೂ ಹಂಗೆ ಕಣಮ್ಮಿ ಅಂತ. ಜಾಸ್ತಿ ನಡ್ಕೊತಾರೆ ನಮ್ಮೂರಿಂದನೂ. ಪ್ರತಿ ಭಾನುವಾರನೂ ಹೋಗಿ ಬರೋರಿದ್ದಾರೆ. ಊರಲ್ಲೇ ಬಸ್ ಬರುತ್ತೆ ಅಂತ ಹೇಳಿದ್ವಲ್ಲ, ಹಂಗಾಗಿ ಕರೆಕ್ಟ್ 2 ಗಂಟೆಗೂ ಇಲ್ಲಿ ಬಿಟ್ಟರೆ ಅಲ್ಲಿ 3 ಗಂಟೆ 3:30 ಅಷ್ಟೊತ್ತಿಗೆ ತಲುಪ್ತಾರೆ. ಮತ್ತು ಆ ಕಡೆಯಿಂದ ರಿಟರ್ನು ಮೊದಲು ಬರೋದು 4:15 5 ಗಂಟೆ ಅಷ್ಟೊತ್ತಿಗೆ ಒಂದು ಬಸ್ ಬರೋದು ಅಲ್ಲಿ ಒದ್ದಿಕೆರೆಯಲ್ಲಿ. ಅದರಲ್ಲಿ ಬಂದರೆ ಇಲ್ಲಿ ಕರೆಕ್ಟಾಗಿ 6 ಗಂಟೆಗೆ ಇಳಿಯೋರು ನಮ್ಮೂರಲ್ಲಿ. ಈಗ ಅದು ಬರ್ತಾ ಇಲ್ಲ, 7 ಗಂಟೆ ಬಸ್ ಬರುತ್ತೆ, ಅದಕ್ಕೆ ಬರ್ತಾರೆ. ಹಾಗಾಗಿ ಯಾವಾಗಲೂ ಹೋಗ್ತಾನೆ ಇರ್ತಾರೆ ನಮ್ಮೂರಿಂದ. ವಾರ ಒದ್ದಿಕೆರೆಗೆ ಹೋಗೋರು ಇದ್ದೇ ಇರ್ತಾರೆ. ಹಾಗಾಗಿ ಅವರು ಅಲ್ಲಿ ತಿಳ್ಕೊಂಡ್ರ ಮಾಹಿತಿನ ನನಗೆ ಹೇಳಿದ್ರು. ಹಾಗಾಗಿ ನಾನು ನಿಮಗೆ ಹೇಳಿದೆ, ಶೇರ್ ಮಾಡಿದೆ. ಅದೊಂಥರ ಅಚ್ಚರಿ ಅನಿಸುತ್ತೆ ನನಗೆ ಕೇಳಿ. ನಿಜವಾಗ್ಲೂ ನಿಜ, ಅಂದರೆ ನಿಜವಾಗ್ಲೂ ನಿಜ. ನೀನು ಈಗ ಯೂಟ್ಯೂಬರ್ ಆಗಿದೆಯಲ್ಲ, ನೆಕ್ಸ್ಟ್ ಜಾತ್ರೆಗೆಲ್ಲ ಯಾವಾಗಾದರೂ ಹೋಗಿ ಬೇಕಿದ್ರೆ ವೀಡಿಯೋ ಮಾಡು, ಇರುತ್ತೆ ಅಲ್ಲಿ ಅದೇ ಥರನೇ ನಡೆಯೋದು ಅಂತಂದು. ಹೌದಂತಂದು ಫುಲ್ ಆಶ್ಚರ್ಯ ಆಯಿತು ನಾನು ಕೇಳಿದಾಗ. ನೋಡಿಲ್ಲ, ಅಂದರೆ ಯಾವತ್ತೂ ಆ ಜಾತ್ರೆಗೆ ಆ ಥರ ಆಗುತ್ತೆ ಅಂತ ನೋಡಿಲ್ಲ, ಕೇಳಿದ್ದೀನಿ. ಬಟ್ ಯಾವಾಗಲೂ ಹೋಗ್ತಾ ಇರ್ತೀವಿ ನಾವು. ಮಸ್ತು ಟೈಮ್ ನಮಗೆ. ಸಂಡೇ ಡೇಸ್ ಯಾವಾಗಾದ್ರೂ ಹೋಗ್ಬೇಕು ಅನ್ಸಿದ ತಕ್ಷಣ ಹೋಗ್ಬಿಡ್ತೀವಿ. ಈಗಲೂ ಕೂಡ ಪ್ಲ್ಯಾನ್ ಇರಲಿಲ್ಲ. ನಮ್ಮ ಯಜಮಾನ್ರ ಟೈಮ್ ಎಷ್ಟು ಅಂದರೆ 12 ಗಂಟೆ ಅಂದರೆ ಹೊರಡ್ರಿ ಒದ್ದಿಕೆರೆಗೆ ಹೋಗಿ ಬರೋಣ ಅಂದರು. ಹಂಗೆ ಹೊರಟ್ವಿ. ಒದ್ದಿಕೆರೆ ಸಿದ್ದಪ್ಪನ ದರ್ಶನ ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಯಾವಾಗಲೂ ಏನು ಪದ್ಧತಿ ಅಂದರೆ, ಹೊರಗಡೆ ನೋಡಿದ್ವಲ್ಲ ಅನ್ನಕಾಯಿ ತಗೊಳ್ಳೋ ಹತ್ರ ಮಂಡಕ್ಕಿ ಮತ್ತು ಖಾರ, ಆಮೇಲೆ ಕಡಲೆ ಸಕ್ಕರೆ, ಅದು ಪಲಾರೆಲ್ಲ ಹಂಚೋದು ಅಲ್ಲಿ ಅಭ್ಯಾಸ. ಎಲ್ಲರೂ
ವಾರಿಕೆ ಹೊತ್ಕೊಂಡಿರ್ತಾರೆ. ನಮಗೇನಾದರೂ ಬೇಡ್ಕೊಂಡಿದ್ದಾಯಿತು ಅಂದರೆ ಬಂದು ಹಿಂಗೆ ಮಂಡಕ್ಕಿ ಹಂಚ್ತೀವಿ ಅಥವಾ ಕಡಲೆ ಸಕ್ಕರೆ ಹಂಚ್ತೀವಿ ಅಂತಂದು. ಹಾಗಾಗಿ ಅಲ್ಲೆಲ್ಲ ಹೊತ್ಕೊಂಡು ನಿಂತಿದ್ದಾರಲ್ಲ ಅವೇ, ಒಬ್ಬರು ಕಡಲೆ ಸಕ್ಕರೆ, ಒಬ್ಬರು ಮಂಡಕ್ಕಿ, ಅವ್ರಿಗೆ ಏನೇನು ಹರಕೆ ಹೊತ್ಕೊಂಡಿರ್ತಾರೆ ಆ ಪ್ರಕಾರ ಹಂಚ್ತಾರೆ. ಹೊರಗಡೆ ಅಂತೂ ಫುಲ್ಲು ಕಾದು ನಿಂತು ಬಿಟ್ಟಿರ್ತಾರೆ. ಹೊದಿಕೆರೆ ಸಿದ್ದಪ್ಪನ ಜಾತ್ರೆ ದಿನಾಗಲಿ ವಾರನೂ ಜಾತ್ರೆ ಥರನೇ ನಡೆಯುತ್ತೆ. ಅಲ್ಲಿ ಫುಲ್ಲು ಜೋರಿರುತ್ತೆ, ಜನ ಭಾರಿ ರಶ್ ಇರುತ್ತೆ. ಈಗಿನ್ನೂ ಸ್ವಲ್ಪ ಕಮ್ಮಿ ಶ್ರಾವಣ ಬಂದುಬಿಟ್ರಂತೂ ಕಾಲಿಡೋಕ್ಕೆ ಜಾಗದಿಲ್ಲ, ಭಾರಿ ರಶ್ ಇರುತ್ತೆ. ಹಾಗಾಗಿ ಹೆಂಗೋ ಯಜಮಾನ್ರು ನೆನೆಸ್ಕೊಂಡ್ರು ಹೋಗಿ ಬರೋಣ ಅಂತ ಹೊರಟ್ವಿ. ನೋಡಿ ದೇವಸ್ಥಾನದೊಳಗೆಲ್ಲ ಬಂದ್ವಿ. ದೇವಸ್ಥಾನದೊಳಗೆ ಬಂದು ನೋಡಿ, ಇದು ದೇವ್ರ ಹತ್ರ ಹೋಗೋತ್ರ ನಮ್ಮ ಮನೆಯವ್ರು ಇದ್ಬಿಟ್ಟು ವೀಡಿಯೋ ಮಾಡೋಗಿಲ್ಲ ಅಂತಂದರು. ಆಮೇಲೆ ಅಲ್ಲಿ ನಿಂತಿದ್ದಾನಲ್ಲ ಈ ಹುಡುಗನ ಕೇಳಿದೆ, ಮಾಡ್ಬೋದೇನಪ್ಪಿ ವೀಡಿಯೋ ಅಂದರೆ, ಆಯ್ತು ಮಾಡ್ಬೋದಕ್ಕ, ಏನು ಇದಿಲ್ಲ, ಪ್ರಾಬ್ಲಮ್ ಇಲ್ಲ ಅಂತಂದ್ರು. ಹಾಗಾಗಿ ಓಂ ನಮಃ ಶಿವಾಯ ಅಂತಂದು ಹೊದಿಕೆರೆ ಸಿದ್ದಪ್ಪನ ದರ್ಶನ ಮಾಡಿದ್ವಿ. ನೋಡಿರಿ ಭಾರಿ ಪವರ್ಫುಲ್ಲು. ಏನಾದರೂ ಮನೇಲಿ ಹುಳ ಉಪ್ಪಡೆ ಅಂದರೆ ಹಾವು ಚೇಳು ಆ ಥರ ಏನಾದರೂ ಕಾಣಿಸ್ಕೊಂತೈತೆ ನಮಗೆ ಏನೋ ಅಂತಂದರೆ ಒಂದು ಸಲ ದೇವ್ರಿಗೆ ಕೈ ಬರ್ತೀವಪ್ಪ ಅಂತ ಕೈ ಮುಖಂಬಿಟ್ರೆ ಸಾಕು, ಹೊದಿಕೆರೆ ಸಿದ್ದಪ್ಪಗೆ ಅವು ಆಟೋಮೆಟಿಕ್ಕಾಗಿ ಕಾಣ್ದಂಗೆ ಆಗ್ಬಿಡ್ತವೆ. ಹಾವು ಆಗಲಿ ಚೇಳಾಗಲಿ, ಒಟ್ಟು ಏನಾದರೂ ಪ್ರಾಣಿಗಳು ನಮಗೆ ಕಾಡಿಸ್ತಿದ್ದಾವೆ ಅಂತಂದು ಅಲ್ಲಿಗೆ ಹೋಗ್ಬಿಟ್ಟು ನೀರು ಹಾಕ್ಸ್ಕೊಂಡ್ರೆ ಇನ್ನೂ ಚೆನ್ನಾಗಿ, ಏನಾದರೂ ನೋವು, ಕಾಲು ನೋವು, ಕೈ ನೋವು ಆ ಥರ ಅಂತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ ಅಂತಂದು ಹೇಳ್ಬಿಟ್ಟು ಅಲ್ಲಿ ಹೋಗಿ ಫುಲ್ಲು ಒಂದು ಕೊಡ ನೀರೆಲ್ಲ ಹಾಕ್ಸ್ಕೊಂಡು ಬಟ್ಟೆ ಎಲ್ಲ ಬದಲಾಯಿಸಿ ಅಲ್ಲಿ ಎಲ್ಲ ಮಾಡ್ಕೊಂಡು ಬರ್ತಾರೆ. ಸದ್ಯಕ್ಕೆ ನಾವು ಆ ಥರನೇ ಯಾವತ್ತೂ ಮಾಡಿಲ್ಲ, ನೀರು ಹಾಕ್ಸ್ಕೊಂತೀವಿ, ಸುಮ್ಮನೆ ಹೋಗಿ ಸಿಮ್ಸ್ಕೊತೀವಿ. ಮತ್ತೇನಂದರೆ ಹೊದಿಕೆರೆಯಲ್ಲಿ ಈಗ ದೇವಸ್ಥಾನದಿಂದ ಹೊರಗೆ ಬಂದ ತಕ್ಷಣ ಯಾರಾದರೂ ಆಗಲಿ ಮಂಡಕ್ಕಿ ಹಿಡ್ಕೊಂಬಂದ್ಬಿಟ್ಟಿದ್ರೆ ನೋಡಿರಿ, ಎಷ್ಟು ಜನ, ಎಷ್ಟು ದೊಡ್ಡವರಿರಲಿ ಚಿಕ್ಕವರಿರಲಿ, ಅವರು ಎಂಥ ಶ್ರೀಮಂತರಾಗಲಿ ಬಡವರಾಗಲಿ ಅಲ್ಲಿ ಪ್ರಸಾದನ ಈ ಥರ ಹಂಚ್ತಿರ್ತಾರೆ. ಹೋಗಿ ಎಲ್ಲರೂ ಇಸ್ಕೊತಿರ್ತಾರೆ. ಒಬ್ಬೊಬ್ಬರು ಇಷ್ಟು ಸ್ವಲ್ಪ ಹಾಗೆ ಹೀಗೆ ಇಸ್ಕೊಳಲ್ಲ, ಎಷ್ಟು ಜನ ಹಂಚ್ತಿರ್ತಾರೆ ಅಷ್ಟು ಜನದ ಹತ್ರನೂ ಹೋಗಿ ಇಸ್ಕೊತಿರ್ತಾರೆ. ಅವರು ಕೊಡ್ತಾನೆ ಇರ್ತಾರೆ, ಆಲ್ರೆಡಿ ತಂದಿರ್ತಾರೆ, ಎಲ್ಲ ಹಂಚ್ತಿರ್ತಾರೆ. ನೋಡಿ ಇದು ಗಂಧ ಸ್ಪೆಷಲ್. ಪ್ರತಿ ಭಾನುವಾರ ಯಾರ ಹಣೆ ಮೇಲೆ ಈ ಗಂಧ ಕಾಣುತ್ತೋ ಹೊದಿಕೆರೆಗೆ ಹೋಗಿ ಬಂದುಬಿಟ್ಟಿದ್ದಾರೆ ಅಂತ ಅರ್ಥ. ಅಲ್ಲಿಗೆ ನಾವು ಯಾವಾಗಲೂ ನಮ್ಮ ಮನೆಯವರು ಅದನ್ನು ಇಸ್ಕೊಂಡು ಇದು ಮಾಡೋರು. ಈ ಸಲ ಇನ್ನೇನು ಅಲ್ಲೇ ಸಿಕ್ತಲ್ಲ, ಹಂಗಾಗಿ ಸಾಕು ಬಿಡು ಅಂತ ಬಂದರು. ಆ ಥರ ಇದು ಮಾಡ್ತಾರಲ್ಲ ಗಂಧ ತೇಯೋದು, ಅದನ್ನು ಮಾಡ್ತಾಯಿದ್ರು ನಮ್ಮ ಯಜಮಾನ್ರು ವರ್ಷನ. ಯಾವಾಗಲೂ ಹೋದಾಗ, ವರ್ಷ ಅಂತಲ್ಲ, ವರ್ಷದ ಮಸ್ತ್ ಸಲ ಹೋಗ್ತೀವಿ ಮಾಡೋರು. ಈ ಸಲ ಮಾತ್ರ ಅಲ್ಲಿ ಈಸಿಯಾಗಿ ಸಿಕ್ತಲ್ಲ, ಹಂಗಾಗಿ ಇನ್ನೇನು ಸಾಕು ಬಿಡು ಅಂತ ಬಂದ್ವಿ. ಹಾಗೆ ಈ ಕಡೆ ಪ್ರಸಾದದ ಕಡೆ ಹೊರಟ್ವಿ. ಪ್ರಸಾದನ ಹೆಂಗೋ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ ಬಂದ್ವಿ. ಪ್ರಸಾದದ ಕ್ಯೂ ಎಲ್ಲ ನಿಂತಿದ್ರು, ಹಾಗಾಗಿ ಜಲ್ದಿ ಹೋಗಿ ನಿಂತ್ಕೊಂಡ್ವಿ. ನಮ್ಮದೇ ಲಾಸ್ಟ್ ಪಂಕ್ತಿ ಪ್ರಸಾದ ಒಳಗಡೆ ಬಿಟ್ಟಿದ್ದು. ಆಲ್ರೆಡಿ ಟೈಮು ಆಗಿಬಿಟ್ಟಿತ್ತಲ್ಲ, 4 ಗಂಟೆಗೆ ಕ್ಲೋಸ್ ಆಗ್ಬಿಡುತ್ತೆ ಅಲ್ಲಿ. ಊರಿಂದ ಬಂದು ಮತ್ತೆಲ್ಲ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಬರೋಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು. ನೋಡಿರಿ ವೆಹಿಕಲ್ಸ್ ಅಷ್ಟೊತ್ತಾದರೂ ಇನ್ನು ಎಷ್ಟಿದ್ದಾವೆ, ಬೆಳಗ್ಗೆಯಿಂದ ಇನ್ನೂ ಭಾಳ ಇರ್ತವೆ. ಅದು ಆಲ್ರೆಡಿ ಕ್ಲೋಸಿಂಗ್ ಟೈಮು ಊಟದ ಹತ್ರ ಎಲ್ಲ. ಹಂಗಾದರೂ ಆ ಕಡೆ ವೆಹಿಕಲೆಲ್ಲ ನಿಲ್ಸೋಕ್ಕೆ ಪಾರ್ಕಿಂಗ್ ಏರಿಯಾ ತಗ ಭಾಳ ವೆಹಿಕಲ್ಸ್, ಭಾಳ ಪವರ್ಫುಲ್ಲು ಹೊದಿಕೆರೆ ಸಿದ್ದಪ್ಪ ಅಂದರೆ. ಇದೊಂದು ಪಾಪು ನನ್ನನ್ನು ತರಲೆ ಮಾಡ್ತಿತ್ತು, ಹಾಗಾಗಿ ಅದನ್ನ ಚೂರು ವೀಡಿಯೋ ಮಾಡಿದೆ. ಹಾಗೆ ಕ್ಯೂ ನಿಂತ್ಕೊಂಡ್ವಿ, ಊಟಕ್ಕೆ ಒಳಗಡೆ ಕ್ಯೂ ಬಿಟ್ಟರು ಹೊರಟ್ವಿ. ನಾವು ಹೆಂಗೆ ಕರೆಕ್ಟಾಗಿ ಪ್ರಸಾದದ ಟೈಮಿಗೆ ಕ್ಯೂ, ಲಾಸ್ಟ್ನೇ ಕ್ಯೂವೇ ನಮ್ಮದು. ನಮ್ಮ ಹಿಂದೆ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಹೋದ್ವಿ, ಊಟಕ್ಕೆ ಸಿಕ್ತು, ಊಟ ಮಾಡ್ಕೊಂಡು ಬಂದ್ವಿ. ನಾವು ಹೊರಗೆ ಬರೋಷ್ಟೊತ್ತು ಫುಲ್ ರಶ್ ಆಗಿತ್ತು, ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಹೊರಗಡೆನೇ ಇಕ್ಕತ್ತಿದ್ರು, ಹೊರಗಡೆನೇ ಕೊಡ್ತಾಯಿದ್ರು ಊಟಕ್ಕೆಲ್ಲ. ಅಲ್ಲಂತೂ ಫುಲ್ ರಶ್ ಇತ್ತು. ಹಿಂಗೆ ನಮಗೆ ಸದ್ಯ ಒಳಗಡೆ ಕೂತ್ಕೊಂಡು ಊಟಕ್ಕೆ ಸಿಕ್ತಲ್ಲಪ್ಪ ಅಂತಂದು ದೇವ್ರಿಗೆ ಹೊದಿಕೆರೆ ಸಿದ್ದಪ್ಪಗೆ ಇನ್ನೊಂದು ಸಲ ಕೈ ಮುಗಿದ್ವಿ. ಬಿಡಪ್ಪ ಟ್ಯಾಂಕ್ಸ್ ಅಂತಂದು ದೇವರಿಗೆ. ಮತ್ತು ಹಾಗೆ ಇಲ್ಲಿದ್ದು ವಿಶೇಷ ಅಂದರೆ ತುಂಬ ಜನ ನಡ್ಕೊತಾರೆ. ಏನಂದ್ರೆ ಹೊಲದಲ್ಲಿ ಏನಾದರೂ ಬೆಳೆ ಕ್ಲೀನಾಗಿ ಬರ್ತಾಯಿಲ್ಲ ಅಂದರೆ ಇಲ್ಲಿ ತೀರ್ಥ ತಗೊಂಡೋಗೆಲ್ಲ ಹೊಲಕ್ಕೆಲ್ಲ ಉಗ್ತಾರೆ. ಹಾಗೆ ಈ ದೇವ್ರಿಗೆ ಯಾವಾಗಲೇ ಬರಲಿ ನಾನ್ ವೆಜ್ ಏನು ತಿನ್ನಬಾರ್ದು, ಕ್ಲೀನಾಗಿ ಬರಬೇಕು. ಮೊಟ್ಟೆ ಮತ್ತು ಚಿಕನ್ ಅಂತೂ ಮುಟ್ಲೇಬಾರ್ದು. ಈ ದೇವ್ರಿಗೆ ನಡ್ಕೊಳೋರು ಬೇರೆ ದಿನ ತಿನ್ಬೋದು, ಆದರೆ ಸಂಡೇ ಡೇಸ್ ಮಾತ್ರ ಮುಟ್ಲೇಬಾರ್ದು, ಆಗೋದಿಲ್ಲ ದೇವರಿಗೆ. ಏನಿದ್ರೂ ಕ್ಲೀನಾಗಿ ಮಡಿಯಿಂದ ಇರಬೇಕು ದೇವರಿಗೆ. ಆಮೇಲೆ ಮತ್ತು ಇದು ಊಟದ ಹಾಲಲ್ಲಿ ಉಂಡಿ, ಅದು ಅನ್ನಪ್ರಸಾದ ಯಾರ್ಯಾರಿಗೆ ಎಷ್ಟೆಷ್ಟು ದಕ್ಷಿಣೆ ಹಾಕ್ಬೇಕಂತ ಅದನ್ನು ಹಾಕ್ಲೇಬೇಕು ಅನ್ನೋದಿಲ್ಲ, ಅವ್ರವ್ರ ಭಕ್ತರು ಬಿಟ್ಟಿದ್ದು ಹಾಕೋದು ಬಿಡೋದು. ಹಾಗಾಗಿ ನಮ್ಮ ಮನೆಯವ್ರು ಹಾಕಿದ್ರು. ನೋಡಿ ನನ್ನ ಮಗಳು ತರಲೆ ಮಾಡ್ತಿದ್ಲು, ತಟ್ಟೆ ಹಿಡ್ಕೊಂಡು ನಮ್ಮ ಮನೇಲಿ ಇದರ ಥರನೇ ಇದ್ದಾವೆ ಅಂತಂದು ಹೇಳಿ, ಮತ್ತು ಅಲ್ಲೇ ಪ್ರಸಾದ ಎಲ್ಲ ಊಟ ಮಾಡಿದ್ಮೇಲೆ ನಾವೇ ತಟ್ಟೆ ತಗೊಂಡೋಗಿ ತೊಳೆದು ಅಲ್ಲಿ ಇಟ್ಟು ಬರಬೇಕು. ಅದನ್ನ ಹೇಳ್ತಾಯಿದ್ದೆ ಅವಳಿಗೆ, ಹೌದೇನು ಮಮ್ಮಿ ಅಂತ ಕೇಳ್ತಾಯಿದ್ಲು. ಹಾಗೆ ಅನ್ನ ಸಾಂಬಾರು ಇತ್ತು. ಪಾಯಸ ಖಾಲಿ ಆಗ್ಬಿಟ್ಟಿತ್ತು ಈ ಸಲ. ಯಾವಾಗಲೂ ಭಾನುವಾರದಲ್ಲಿ ಊಟ ಪ್ರತಿ ವಾರನೂ ಇರುತ್ತೆ. ಮೊದಲೆಲ್ಲ ಈ ಥರ ಇರಲಿಲ್ಲ, ನಾವು ಚಿಕ್ಕವರಿದ್ದಾಗ ಊಟ ಇರ್ತಿರಲಿಲ್ಲ. ಬರೀ ಏನಿದ್ರು ಮಂಡಕ್ಕಿ
ಕಡಲೆ ಸಕ್ಕರೆ ಹಂಚರು ಅದನ್ನೆಲ್ಲ ಇಸ್ಕೊಂಬಿಟ್ಟು ನಾನು ನಮ್ಮ ತಂಗಿ ಫ್ರೆಂಡ್ಸ್ ಜಾಸ್ತಿ ಹೊದಿಕೆರೆಗೆ ಹೋಗೋಕ್ಕೆ ಸೌಮ್ಯ ಅಂತ ಅವಳ ಜೊತೆಗೆ ಭಾಳ ಹೋಗ್ತಿದ್ವಿ. ಬರ್ತಿದ್ರೆ ನಮ್ಮಮ್ಮರು ಎಲ್ಲಿ ಕಳಿಸ್ತಿರಲ್ಲ, ನಮ್ಮಮ್ಮರು ಬರೋರು. ನಮ್ಮಮ್ಮರು ಇಲ್ಲಾಂದ್ರೆ ಈಗ ಹಿಂಗೆ ಯಾರಾದರೂ ಹೋದಾಗ ಒಂದೊಂದು ಟೈಮ್ ಕಳಿಸ್ತಾರೋ. ಆವಾಗ ಒಂದು ಸ್ವಲ್ಪ ದೊಡ್ಡವರಾಗಿದ್ವಾಗಲೇ ಕಾಲೇಜ್ ಓದ್ತಿದ್ವಿ. ಆವಾಗ ನಾನು ನಮ್ಮ ತಂಗಿ ನಮ್ಮ ತಂಗಿ ಫ್ರೆಂಡ್ ಸೌಮ್ಯ ಅಂತ ಅವಳು ಇಷ್ಟು ಜನನೂ ಹೋಗಿದ್ವಿ. ಹೋಗಿ ಅಲ್ಲಿ ಪ್ರಸಾದ ಇರ್ತಿರಲ್ಲ ಅವಾಗ 2 ಗಂಟೆಗೆ ಹೋದರೂ 6 ಗಂಟೆ ಆಗೋದಲ್ಲ ಮನೆಗೆ ಬರೋಕ್ಕೆ ಬಾಕ್ಸ್ ತಗೊಂಡು ಹೋಗ್ತಿದ್ವಿ. ಪಲಾವು ಆ ಥರ ಏನಾದರೂ ಮಾಡ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕುತ್ಕೊಂಡು ಕಟ್ಟೆ ಹತ್ರ ಊಟ ಮಾಡ್ಕೊಂಬರ್ತಿದ್ವಿ. ಈಗ ಹಂಗಿಲ್ಲ. ಈಗ ಅಲ್ಲೇ ಪ್ರಸಾದ ಕೊಡ್ತಾರೆ, ಅಲ್ಲೇ ಪ್ರಸಾದ ಸಿಗುತ್ತೆ, ಊಟ ಮಾಡ್ಕೊಂಬರ್ತೀವಿ. ನೀವು ಏನಾದರೂ ಬೆಂಗಳೂರು ಟು ದುರ್ಗ ಅಥವಾ ದುರ್ಗ ಟು ಹಿರಿಯೂರು ಶಿರಾ ಆ ಥರ ಏನಾದರೂ ಅಡ್ಡಾಡ್ತಿದ್ರೆ ಎಲ್ಲಿ ಬರುತ್ತೆ ಅಂದರೆ ಇದು ಬಂದ್ಬಿಟ್ಟು ಐಮಂಗ್ಳದ ಹತ್ರ ಕೆಳಗಡೆ ಬಂದರೆ ಅಲ್ಲಿ ಎಲ್ಲ ಯಾರು ಬೇಕಾದರೂ ಹೇಳ್ತಾರೆ ಹೊದಿಕೆರೆಗೆ ಹೋಗೋದು ಯಾವ ರೂಟು ಅಂತಂದು. ಒಂದು ಸಲ ವಿಸಿಟ್ ಕೊಡಿ. ನಿಮ್ಗೇನಾದರೂ ಹರಕಿದ್ರೆ ಕೈ ಮುಕ್ಕೊಂಡು ಹೋಗ್ರಿ. ನೀವು ಹೋಗ್ಬೇಕಾದ್ರೆ ದಾರಿಲಿ ಇಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತಲ್ಲ, ಅಲ್ಲಿ ಯಾರು ಕೇಳಿದ್ರು ಹೊದಿಕೆರೆಗೆ ಹೋಗೋದು ಹೇಗೆ ಅಂತ ಕೇಳಿದ್ರೆ ತೋರಿಸ್ತಾರೆ. ಹೋಗಿ ಕೈ ಮುಕ್ಕೊಂಡು ಹೋಗ್ರಿ, ನಿಮ್ಮ ಕೆಲಸ ನಿಜವಾಗ್ಲೂ ಈಡೇರುತ್ತೆ. ಒಳ್ಳೆ ಪವರ್ಫುಲ್ ಅಂತಲೇ ಹೇಳ್ಬೋದು ಆ ದೇವರು. ನಾವು ಚಿಕ್ಕವರಿದ್ದಾಗಿಂದನೂ ನಮ್ಮ ಅಮ್ಮರು ನಮ್ಮ ಯಜಮಾನ್ರು ಎಲ್ಲರೂ ಕರ್ಕೊಂಡು ಹೋಗ್ತಿದ್ರು, ಹೋಗಿ ಬರ್ತಿದ್ವಿ. ಈಗ ನಿಮಗೆ ಯೂಟ್ಯೂಬ್ ಮೂಲಕ ದರ್ಶನ ಮಾಡೋ ಹಾಗೆ ನಾನು ವೀಡಿಯೋ ಮಾಡಿದೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ವಿಡಿಯೋ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ನಾನು ಯಾವುದಾದ್ರೂ ವೀಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವಾಗಲೂ ನಾನು ವೀಡಿಯೋ ಬಿಟ್ಟಿಗೆ ನಿಮಗೆ ಫಸ್ಟ್ ಬಂದು ರೀಚ್ ಆಗುತ್ತೆ. ಹಾಗೆ ನೋಡಿ ಹೇಳಿದ್ನಲ್ಲ, ನಾವೇ ತಟ್ಟೆ ತೊಳೆದಿಡಬೇಕು ಅಂತ. ನಾವು ತಟ್ಟೆ ತೊಳೆದಿಟ್ಟೆ, ನಮ್ಮ ಮನೆಯವ್ರದ್ದು, ನಂದು, ನನ್ನ ಮಗಳದ್ದು ತೊಳೆದಿಟ್ಟು ಹಾಗೆ ಈ ಕಡೆ ಮುಂದೆ ಬಂದ್ವಿ. ಅವಾಗ ನಮ್ಮ ಯಜಮಾನ್ರು ಅಂದ್ರೆ ನಾವು ಸ್ವಲ್ಪ ಲೇಟಾಗಿ ಬಂದಿದ್ರೆ ಹಿಂಗೆ ಬಡ್ದಾಡ್ಬೇಕಾಗಿತ್ತು. ನೋಡಮ್ಮ ಎಷ್ಟು ಜನ ಇದ್ದಾರೆ ಇನ್ನೂ. ಆಗಲೇ ಊಟ ಎಲ್ಲ ಖಾಲಿಯಾಗಿ ಬಂದಿತ್ತೆಲ್ಲ ಕ್ಲೋಸ್ ಮಾಡಿದ್ದಾರೆ, ಟೈಮೂ ಆಗಿತ್ತಂತ. ಹಾಗಾಗಿ ಇನ್ನೂ ಇರೋದನ್ನೆಲ್ಲ ಅಲ್ಲಿ ಯಾರ್ಯಾರಿಗೆ ಸಿಗುತ್ತೋ ಅವ್ರಿಗೆ, ಅದೃಷ್ಟ ಯಾರ್ಯಾರಿಗೆ ಸಿಗುತ್ತೆ ಅಂತಾರಲ್ಲ ಆ ಥರ, ಅದೃಷ್ಟ ಯಾರ್ಯಾರಿಗೆ ಸಿಗುತ್ತೆ ಅಂತಂದು ಇದರಲ್ಲೇ ಗೊತ್ತಾಗುತ್ತೆ. ಕೆಲವ್ರು ಇನ್ನೂ ಅಲ್ಲಿ ನಾವು ದೇವಸ್ಥಾನದ ಹತ್ರ ಮತ್ತೆ ಕುತ್ಕೊಂಡ್ವಿ. ಆವಾಗ ಅಂದರು ಅಲ್ಲೆಲ್ಲ ಇನ್ನೂ ಊಟ ನಡೀತೈತೆ ಅಂತ, ಅಲ್ಲಿ ಹಾಲೆ ಫುಲ್ಲು ಕ್ಲೋಸ್ ಆಗಿತ್ತು ಅಂತ ನಾವು ಅಂದ್ವಿ. ಹಾಗೆ ಹೊದಿಕೆರೆಗೆ ಹೋದರೆ ಯಾವಾಗಲೂ ನಮ್ಮ ಯಜಮಾನ್ರಿದು ಕುರಿ ಕಂಬಳಿಯಿಂದ ನೇದಿರ್ತಾರೆ, ಅದನ್ನು ಹಾಕಿಸ್ಕೊಳೋದು ತುಂಬ ಇಷ್ಟ ಅವ್ರಿಗೆ. ಯಾವಾಗಲೂ ಚಿಕ್ಕವರಿದ್ದಾಗಲಿಂದ ಅಭ್ಯಾಸ. ನನ್ನ ಮಗಳಿಗೂ ಅದೇ ಅಭ್ಯಾಸ ಮಾಡಿಸ್ಬಿಟ್ಟಿದ್ವಿ. ಆಲ್ಮೋಸ್ಟ್ ಹಳೆ ವೀಡಿಯೋದಲ್ಲೆಲ್ಲ ಇದ್ದಾವೆ ಇವಳು ಕೈಯಲ್ಲಿ ಇಷ್ಟು ಕಮ್ಮಿ. ನಮ್ಮ ಯಜಮಾನ್ರು ಮಾತ್ರ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ, ಅವ್ರು ತೆಗಿಯೋದೇ ಇಲ್ಲ. ಅದೇನಾದರೂ ಕಿತ್ತೋಗೈತಂದ್ರೆ ಆ ವೀಕೆ ಹೊರಟ್ಬಿಡ್ತಾರೆ. ಹೋಗಿ ಹೊದಿಕೆರೆಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಹಾಕ್ಸ್ಕೊಂಬರ್ತಾರೆ. ನೋಡಿ ತೆಗೆದ್ರು ಹಳೆದು, ಈಗ ಹೊಸದು ಹಾಕ್ಸ್ಕೊತ ಇದ್ದಾರೆ. ಅದು ಏನೋ ಅವ್ರಿಗೆ ತುಂಬ ಇಷ್ಟ. ಚಿಕ್ಕವರಿದ್ದಾಗಲಿಂದ ನಮ್ಮ ತಾತ ಅವರೆಲ್ಲ ಅಭ್ಯಾಸ ಮಾಡಿದ್ದಾರೆ ಹಾಕ್ಸಿ. ಹಂಗಾಗಿ ನಮ್ಮ ಯಜಮಾನ್ರನ್ನ ಹಾಕಂತಾರೆ, ನನ್ನ ಮಗಳಿಗೂ ಹಾಕ್ತಾರೆ. ಏನು ತೊಂದರೆ ಆಗ್ಬಾರ್ದು, ಅದೊಂಥರ ರಕ್ಷಣೆ ಇದ್ದಂಗೆ. ಅಲ್ಲೆಲ್ಲರೂ ಜಾಸ್ತಿ ಹೊದಿಕೆರೆಗೆ ಹೋಗಿರೋರು ಅದನ್ನ ಹಾಕ್ಕೊಂಬಂದಿರ್ತಾರೆ. ನಮ್ಮ ಕಡೆ ಸೈಡೆಲ್ಲ ಯಾರಾದ್ರೂ ಕೈಗಿತ್ತಂದರೆ ಹೊದಿಕೆರೆಗೆ ಹೋಗಿ ಹಾಕ್ಕೊಂಬಂದಿರಂತ ಫಿಕ್ಸ್ ಅದೆಲ್ಲ. ಆದರೆ ಹೋಗಿ ಬನ್ನಿ, ನಿಮಗೂ ಇಷ್ಟ ಆಗಿ ಈ ದೇವರು ನೀವು ಇದ್ದ ಥರನೇ ಕೈ ಮುಕ್ಕೊಂಡು ಬೇಡ್ಕೊಳ್ಳಿ. ಅದೇನೇ ನೆರವೇಯ್ತು ಅಂದರೆ ನೀವು ಹೋಗಿ ಕಡಲೆ ಸಕ್ಕರೆ ಅಥವಾ ಮಂಡಕ್ಕಿ ಎಲ್ಲ ಹಂಚ್ರಿ. ನೋಡಿ ಇಲ್ಲಿ ಹಂಚ್ತಿದ್ದಾರೆ. ಯಾರು ಹೋದ್ರೆ ಇನ್ನು ಹೋಗೋದೇ ಬೇಡ, ಅಲ್ಲಿ ನಿಂತ್ಕೊಂಡ್ರೆ ಸಾಕು, ಅವರೇ ಕೊಡ್ತಿರ್ತಾರೆ. ಮತ್ತು ಅಲ್ಲಿರೋರೆಲ್ಲ ಹೇಳ್ತಾರೆ ಹೋಗಮ್ಮ ಇಸ್ಕೊಳ್ರಿ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇಸ್ಕೊಂಡು ಒಂದು 5 ನಿಮಿಷ ಕುತ್ಕೊಂಡು ಎಲ್ಲ ತಿಂದ್ವಿ. ಕಡಲೆ ಸಕ್ಕರೆ ಮಂಡಕ್ಕಿ ಎಲ್ಲ ಪ್ರಸಾದ ತಿಂದು ಮತ್ತು ಮನೆಗೂ ತಗೊಂಬರ್ತೀವಿ. ಯಾವಾಗಲೂ ಬರೋಕ್ಕಾರೆ ಮನೆಗೂ ತಗೊಂಬರ್ತೀವಿ. ಹಾಗೆ ತಗೊಂಬಂದ್ವಿ. ಅಮ್ಮರಿಗೆ ಹೋಗಿ ಕೊಟ್ಟು ಬರೋಣ ಅಂತಂದು. ನೀವು ತಗೊಳ್ಳಿ ಪ್ರಸಾದನ, ಅದಕ್ಕೆ ಕೊಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ, ತಗೊಳ್ಳಿ ಅಂತಂದು. ಕೈ ಮುಗೀರಿ. ಹೊದಿಕೆರೆ ಸಿದ್ದಪ್ಪಗೆ ಒಳ್ಳೇದು ಮಾಡಲಿ ಎಲ್ಲರಿಗೂ. ಒಳ್ಳೇದು ಮಾಡ್ತಾನೆ ಹೊದಿಕೆರೆ ಸಿದ್ದಪ್ಪ ಅಂದ್ರೇ ಒಳ್ಳೇದು ಮಾಡೋದಿರೋದಕ್ಕೆ ಅಂತ ನಾವು ಅಂದ್ಕೊಂಡಿದ್ವಿ. ಒಳ್ಳೇದು ಮಾಡ್ತಾರೆ ಅಂತಲೂ ಭಾವಿಸಿದ್ವಿ. ಹಾಗೆ ಮತ್ತು ನೆಕ್ಸ್ಟು ನನ್ನ ಮಗಳು ಏನಾದರೂ ಬೇಕು ಇದು ಬೇಕು ಅಂತ ಅಂತಿದ್ಲು. ಎಲ್ಲ ಸಲಿನೂ ಈ ಸಲ ಆಟ ಸಾಮಾನಿದ್ರು ಆಟ ಸಾಮಾನು ಏನು ಕೇಳಿಲ್ಲ, ಬರೀ ಪಾಪ್ಕಾರ್ನ್ ಅಷ್ಟೇ. ಇದು ಸ್ವೀಟ್ ಖಾರ ಕಾರ್ನ್ ಇತ್ತು, ಕಾರ್ನ್ ಬೇಕಂದ್ಲು. ಅದಕ್ಕೆ ಅದನ್ನಷ್ಟೇ ಕೊಡಿಸಿದ್ವಿ. ಹೆಂಗೆ ಆಟ ಸಾಮಾನು ಕೇಳಿಲ್ಲ. ಅದೇ ಈ ಸಲ ಬೆಸ್ಟ್ ಅನಿಸಿರೋದು ನನಗೆ. ಯಾವಾಗಲೂ ಹಂಗೆ ಏನಾದರೂ ನೋಡಿಬಿಟ್ಟೆ ಕೇಳ್ತಾಳೆ. ಹಾಗೆ ಬೈಕಿಗೆ ಗಂಧ ತಗೊಂಬಂದು ಓಂ ಯಾವಾಗಲೂ ಬರಿತೀವಿ. ವೆಹಿಕಲ್ ಯಾವುದಾದ್ರೂ ತಗೊಂಡೋಗ್ಲಿ ಅವರೆಲ್ಲ ಹಚ್ತಿರ್ತಾರೆ. ಹಾಗೆ ನಮ್ಮ ಯಜಮಾನ್ರು ಓಂ ಬರೆದ್ರು. ಹಾಗೆ ನೀರು ಅಲ್ಲಿ ಊಟದ ಹತ್ರ ನೀರು ಖಾಲಿ ಆಗಿಬಿಟ್ಟಿದ್ವು, ಜಾಸ್ತಿ ನೀರಿರಲಿಲ್ಲ, ಫುಲ್ಲು ಬಾಯಾರಿಕೆಗಿತ್ತು. ಆದರೆ ಅವಳಿಗೆ ಊಟ ಅವ್ರ ಅಪ್ಪಾಜಿ ಮಾಡ್ಸಕ್ರೆ ಯಾವಾಗಲೂ ನೀರು ಬೇಕೇ ಬೇಕು. ಊಟದ ಹತ್ರ ಅವಳು ಮಾಡೋಕ್ಕೆ ಯಾವಾಗಲೂ ಅವಳು ಒಬ್ಬಳೇ ಮಾಡಲ್ಲ. ಹಂಗಾಗಿ ನಮ್ಮ ಯಜಮಾನ್ರಲ್ಲಿ ಊಟ ಮಾಡಿಸಿದ್ರು. ಅವಾಗ ನೀರಿರಲಿಲ್ಲ, ಅಲ್ಲೆಲ್ಲ ಹೋಗಿ ಇಸ್ಕೊಂಬಂದು ಜಲ್ದಿ ಕೊಟ್ಟರು. ಇಲ್ಲೇ ಗಾಡೀಲಿ ಬಿಟ್ಟು ಹೋಗ್ಬಿಟ್ಟಿದ್ವಿ. ಬಂದಮೇಲೆ ಒಂದು ಸ್ವಲ್ಪ ಕುಡಿದು ಮತ್ತು ಸ್ಲಿಪ್ಪರಲ್ಲಿ ಬಿಟ್ಟಿದ್ವಿ ಅಂತ ಹೋಗಿ ಹಾಕ್ಕೊಂಡು ಊರ ಕಡೆ ಹೊರಡೋಣ ಅಂತ ಹೊರಟ್ವಿ.
ಹಾಗೆ ಮತ್ತು ಕಾರ್ನ್ ಇಬ್ಬರಿಗೂ ಇಷ್ಟ ಆಯ್ತು, ನನಗೂ ಇಷ್ಟ ಆಯ್ತು, ನಮ್ಮ ಯಜಮಾನ್ರಿಗೆ ಇಷ್ಟ ಆಯ್ತು. ಒಂಚೂರು ಟೇಸ್ಟ್ ಕೊಟ್ಟಿದ್ದಕ್ಕೆ ಅವಳು ಹಂಗಾಗ್ಬಿಟ್ಟು ಇನ್ನೊಂದು ಸ್ವಲ್ಪ ತಗೊಂಬರೋಗು ಅಂತ ಅವಳ ಕಳಿಸಿದ್ವಿ. ಹಂಗೆ ಕಳಿಸಿ ನಾವು ಬೈಕಲ್ಲಿ ಮೂವ್ ಆದ್ವಿ. ಅಷ್ಟರಲ್ಲಿ ಅವಳು ಅಲ್ಲಿ ನಿಂತಿದ್ಲು. ಸುಮ್ಮನೆ ನಿಲ್ಲಿಸ್ಬೇಡ ನಡಿ ಅಂತಂದೆ. ಹೆಂಗಂತಳು ನೋಡ್ರಿ ನೀನು. ಹಂಗೆ ಹೊರಟ್ಬಿಡೋಣ ನೀನು ಬಿಟ್ಟು ಅಂತ ಇದ್ವಿ ನಾವು. ಮತ್ತು ಇನ್ನೊಂದು ತಗೊಂಡ್ಲ ಅವರು. ನಾವು ಅಂಕಲ್ ಇದ್ಬಿಟ್ಟು ಪಾರ್ಸಲ್ ಮಾಡಿಕೊಡೋಣ ನಮ್ಮ ಬೈಕಲ್ಲಿ ಇಟ್ಕೊಂತಿದೆಯಲ್ಲ ಅಂತಂದ್ರು. ಏನು ಬೇಡ ಬೈಕಲ್ಲಿ ಹೋಗ್ಕೊಂತ ತಿಂತಾಳೆ ಅಂತ ಹೇಳಿದ್ವಿ. ಹಾಗೆ ಇನ್ನು ಫುಲ್ ಇತ್ತು ಅದರಲ್ಲಿ. ಅದಕ್ಕೆ ಇನ್ನೊಂದು ಕಪ್ ಇಸ್ಕೊಂಡು ಅದ್ರಾಗೆ ಅರ್ಧ ಹಾಕ್ಕೊಂಡು ಅವಳ ಕೈಗೆ ಕೊಟ್ಟೆ. ಮತ್ತು ಎಲ್ಲರೂ ವೈಟ್ ಶರ್ಟಿಗೆ ಅವ್ರ ಅಪ್ಪಾಜಿ ಶರ್ಟಿಗೆ ಹಚ್ಚಿದಾಳು ಅಂತಂದು ಹಾಗೆ ತಗೊಂಡು ಹೊರಟ್ವಿ. ಇಲ್ಲಿಗೆ ಒದ್ದಿಕೆರೆ ವಿಡಿಯೋ ಮುಗೀತು. ಆದರೆ ಒದ್ದಿಕೆರೆ ಬಿಟ್ಟ ಮೇಲೆ ಮುಂದೆ ಏನಾಯ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಒದ್ದಿಕೆರೆದು ಏನಿದ್ರು ಕಂಪ್ಲೀಟ್ ಒದ್ದಿಕೆರೆಗೆ ಹೋಗಿದ್ದೆಲ್ಲ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀವಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಿ ಇದೆಲ್ಲ ವೆಹಿಕಲ್ಸ್ಗಳು ಮಾಡ್ಕೊಂಬರೋದು. ಇಲ್ಲಿ ಬಸ್ಸು ಕಮ್ಮಿ, ವೆಹಿಕಲ್ಸ್ ಓನ್ ವೆಹಿಕಲ್ಸ್ ಜಾಸ್ತಿ. ಬಸ್ಸು 1 ಟೈಮ್ 2 ಟೈಮ್ ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ನನ್ನ ಪ್ರಕಾರ, ನನಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ಬಸ್ ಇಲ್ಲ. ಹಾಗಾಗಿ ಓನ್ ವೆಹಿಕಲಲ್ಲಿ ಬರೋದೇ ಜಾಸ್ತಿ. ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೂ ಇಷ್ಟ ಆದರೆ ಹೋಗಿ ಬನ್ನಿ ಒದ್ದಿಕೆರೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.